ಸ್ವಲ್ಪ ಚಟ್ನಿ ಪುಡಿ ಕೊಡು. ನಮ್ಮನೆ ಚಟ್ನಿ ಪುಡಿ ಇಲ್ಲ, ಸೊ ನೀನು ವರಿ ಮಾಡಬೇಕಾಗಿಲ್ಲ. ನಮ್ಮನೆಲ್ಲ ಚಟ್ನಿ ಪುಡಿ ಮಾಡೋಣ. ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನ್ ಎಳ್ಳು ತಗೊಳ್ಳಿ. ಓಕೆ, ಮತ್ತೆ ಸಿಂಪಲ್ ಚೂರು ಎಳ್ಳು ಹುಡ್ಕೊಳ್ಳೋಣ. ಲೋಟ ಕಡಲೆಬೇಳೆ ಹಾಕೊಳ್ಳೋಣ. ಓಕೆನಾ ಸ್ಮೃತಿ? ಸ್ಮೃತಿ ಚಟ್ನಿ ಪುಡಿ ತುಂಬಾ ಇಷ್ಟ, ಅದಕ್ಕೆ ನಾನೇ ಮಾಡೋ ಚಟ್ನಿ ಪುಡಿನ. ಒಂದು 2 drops, only 2 drops ಎಣ್ಣೆ ಹಾಕೋಬಹುದು. ಆಯ್ತಾ? ನೆಕ್ಸ್ಟ್ ಟೈಮ್ ಮನೇಲಿ ನೀನೇ ಮಾಡಬೇಕು ಸ್ಮೃತಿ. ಉದ್ದಿನ ಬೇಳೆ ಅರ್ಧ ಲೋಟ. ಈಗ ಸ್ವಲ್ಪ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೋಣ. ಜಾಸ್ತಿ ಖಾರ ಇಷ್ಟನೇ, ಸ್ವಲ್ಪ ಖಾರ ಇಷ್ಟನೇ? ಸ್ವಲ್ಪ. ಬಟ್ ನನಗೆ ಸಿಕ್ಕಾಪಟ್ಟೆ ಖಾರ ಇಷ್ಟ, ಅದಕ್ಕೆ ನಾನು ಸಿಕ್ಕಾಪಟ್ಟೆ ಖಾರ ಹಾಕಿ 10 ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಓಕೆ ಓಕೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಬಿಡೋಣ. ಬೆಲ್ಲ ಹಾಕ್ಬೋದ? ಹುರ್ಕೋಬೇಕು, ಯಾವತ್ತೂ ಸೀಸಬಾರ್ದು. ಚಟ್ನಿ ಪುಡಿ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಇದು 3 ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್: ಬೆಲ್ಲ, ಹುಣಸೆಹಣ್ಣು ಮತ್ತೆ ಉಪ್ಪು. ಸೂಪರ್. ಈಗ ಹಾಕೋಣ. 1 ಸ್ಪೂನ್ ಬೆಲ್ಲ, 2 ಸ್ಪೂನ್ ಅಷ್ಟು ಓಕೆ, 1 ಹಿಡಿಯಷ್ಟು ಹುಣಸೆಹಣ್ಣು, ಆಮೇಲೆ 1.5 ಸ್ಪೂನಷ್ಟು ಉಪ್ಪು. ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಳ್ತೀಯಾ? ಮಾಡ್ಕೊ. ಸೂಪರ್ ಆಗಿ ಪುಡಿ ಮಾಡಿದೀವಿ. ರುಚಿ ನೋಡೋಣ. ಎಸ್, ಬನ್ನಿ. ನೀವು ಮಾಡಿರೋ ಚಟ್ನಿ ಪುಡಿ ರೆಡಿ. ಎಂಜಾಯ್. ಥ್ಯಾಂಕ್ ಯು.